ಹಾ ಹಾ ಈಗಲೇ ಸಿಕ್ತು, ಟೈಮಿಗೆ ಸರಿಯಾಗಿ ಕೊಟ್ರಲ್ವಾ. ಹಾ ಥ್ಯಾಂಕ್ಸ್. ಏ ದೀಪಾ ಬಾರ ಇಲ್ಲಿ. ಮೇಡಮ್. ಯಾರಿಗೆ ಹಾಲು? ನನ್ನ ಹಸ್ಬೆಂಡ್ಗೆ. ಒಬ್ರಿಗೊಬ್ರು ಮಾತಾಡದೇ ಇದ್ರು ಸೇವೆ ಮಾತ್ರ ಚೆನ್ನಾಗಿ ಮಾಡ್ತೀಯ ಅಲ್ವಾ? ಹ್ಞೂ ಮೇಡಮ್, ಗಂಡ ಹೆಂಡತಿ ಮಧ್ಯೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಹಾಗಂತ ನನ್ನ ಹಸ್ಬೆಂಡ್ ಸೇವೆ ಮಾಡದೆ ಇರ್ತೀನ? ಎಲ್ಲಿ ಮನೆ ಬಿಟ್ಟು ಹೋಗ್ಬೇಕಾಗತ್ತೋ ಅನ್ನೋ ಭಯದಿಂದ ಅತ್ತೆನ ಚೀರುನ ಬುಟ್ಟಿಗೆ ಹಾಕೊಂಡು ಯಾಕೂ ಗೊತ್ತಾಗ್ದಿರೋ ಥರ ಅವ್ರಿಗೆಲ್ಲ ಚೆನ್ನಾಗಿ ಸೇವೆ ಮಾಡಿಕೊಂಡು ಇಲ್ಲೇ ಇರೋ ಹಾಗೆ ಮಾಡ್ಕೊಂಡಿದ್ಯಲ್ವಾ? ಇನ್ನೂ ಎಷ್ಟು ದಿನ ಇಲ್ಲೇ ಇರ್ತೀಯ ಅಂತ ನೋಡ್ತೀನಿ. ಆದಷ್ಟು ಬೇಗ ನಿನ್ನನ್ನು ಇಲ್ಲಿಂದ ಹೊರಗೆ ಕಳಿಸ್ತೀನಿ. ನಿನ್ನನ್ನು ಹೇಗೆ ಮನೆಯಿಂದ ಹೊರಗೆ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ನಿನ್ನನ್ನು ಯಾರು ಮನೆಯಿಂದ ಹೊರಗೆ ಹಾಕ್ತಾರೆ ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ. ಯಾರಿಂದ ಅಂತ ಈಗಲೇ ಹೇಳಮ್ಮ, ಇವಳಿಗೆ ಕ್ಲಾರಿಟಿ ಸಿಗುತ್ತೆ. ನೋಡ್ತಾ ಸದ್ಯದಲ್ಲೇ ನಿನ್ನ ಜಾಗಕ್ಕೆ ದಿಶಾ ಅಂತ ಅಂತಾನೆ. ಚಿರುಗೆ ದಿಶನ್ ಜೊತೆ ಮದುವೆ ಮಾಡಿಸ್ತೀನಿ. ಅವಳನ್ನೇ ಈ ಮನೆ ಸೊಸೆಯಾಗಿ ಮಾಡ್ತಾರೆ. ಆಗ ನೀನು ಅದು ಎಲ್ಲಿರ್ತೀಯ ಅಂತ ನಿನಗೆ ಅರ್ಥ ಆಗಿರುತ್ತೆ. ಖಂಡಿತ ಆಗಲ್ಲಮ್ಮ. ಅವಳ ಜಾಗದಲ್ಲಿ ಬೇರೆಯವ್ರು ಬಂದ್ರೆ ಹೇಗೆ ಸಹಿಸ್ಕೊಂಡಿರಕ್ಕಾಗತ್ತೆ? ಗಂಟು ಮೂಟೆ ಕಟ್ಕೊಂಡು ಮನೆ ಬಿಟ್ಟು ಹೋಗ್ತಾಳೆ. ನೀವಿಬ್ರು ತಿಪ್ಪರ್ಲಾಗ ಹಾಕಿದ್ರು ನನ್ನ ಬಲವಂತದಿಂದ ಈ ಮನೆಯಿಂದ ಆಚೆ ಹಾಕಕ್ಕಾಗಲ್ಲ. ನಾನು ಈ ಮನೆಗೆ ಬಂದು ಇಷ್ಟು ದಿನ ಆದ್ರೂ ನಾನು ಏನು ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಏನು ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲಪ್ಪ. ಏಯ್, ಏನೇ ಮಾಡ್ತೀಯ ನೀನು? ಜಾಸ್ತಿ ಎಗ್ರಾಡ್ಬೇಡಿ ಮೇಡಮ್, ಹೇಳಕ್ಕೆ ಹೆಸರಿಲ್ದಂಗೆ ಹೋಗ್ತೀರಾ. ಏಯ್, ನನಗೆ ಎದುರು ಕೊಡ್ತೀಯ? ನನ್ನ ಬಗ್ಗೆ ಗೊತ್ತು ತಾನೆ? ನಾನು ಅಂತ ಮೆರೆದವರೆಲ್ಲ ಇತಿಹಾಸದಲ್ಲಿ ಮರೆ ಆಗೋಗಿದ್ದಾರೆ. ಅಲ್ಲ, ನೀವು ಅನ್ಕೊಂಡಾಗೆಲ್ಲ ನಾನು ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತೀರಲ್ವಾ? ನನ್ನನ್ನು ಏನು ಅನ್ಕೊಂಡಿದ್ದೀರಾ? ನನ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತನಾ?